ಗೋರಕ್ಷಕರನ್ನ ಅವರನ್ನ ಒಂದು ಗಿಡಕ್ಕೆ ಕಟ್ಟಿ ಹಾಕಿ ಹೊಡಿತಾರೆ, ಕಲ್ಲಿಂದ, ಬಡಗಿಯಿಂದ, ಮುಳ್ಳಿಂದ. ಅದನ್ನ ಕೇಂದ್ರಿತವಾಗಿ ಯೋಚನೆ ಮಾಡುವ ಹಾಗಾದ್ರೆ ಕಾಯ್ದೆ ಎಲ್ಲಿದೆ? ಪೊಲೀಸ್ ಸ್ಟೇಷನ್ ಯಾಕೆ? ಹಾಗಾದ್ರೆ ಕೋರ್ಟ್ ಯಾಕೆ? ಇಂಗ್ಲಿ ಅಲ್ಲಿರುವಂತಹ ಜಿಹಾದಿ ಮಾನಸಿಕತೆ ಇರುವಂತವರಿಗೆ ಹಾಗಾದ್ರೆ ಅವ್ರ ಮೇಲೆ ಕ್ರಮ ಬೇಡವಾ? 4 ಜನರನ್ನ ಬಂಧನ ಮಾಡಿ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ನವರೇ. 30-40 ಜನ ಇದಾರಲ್ಲಿ, ಮಹಿಳೆ ಇದಾರಲ್ಲಿ. ಸೊ ಇದು ಅವ್ರ ಮೇಲೆ ಕ್ರಮ ತಗೊಳ್ಳೋದು ಬಿಟ್ಟು ಇವತ್ತು ನಮ್ಮ ಗೋರಕ್ಷಕರ ಮೇಲೆ 2 ಕೇಸ್ ಹಾಕ್ತಾರೆ. ಹುಕ್ಕೇರಿಯಲ್ಲೂ ಒಂದು, ಬೆಳಗಾವಿಯಲ್ಲೂ ಒಂದು, ಇನ್ನೆಲ್ಲೆಲ್ಲ ಹಾಕ್ತಾರೋ ಗೊತ್ತಿಲ್ಲ. ಅಂದ್ರೆ ಕಳ್ಳರಿಗೂ ಒಂದೇ ಕಾನೂನು, ಕಳ್ಳ ಹಿಡಿದು ಕೊಟ್ಟವ್ರಿಗೂ ಒಂದೇ ಕಾನೂನು ಆಯ್ತಲ್ರಿ. ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದೇನೆ ನಾನು, ಈ ರೀತಿಯ ಬಚಾವ್ ಯಾರಿಗೆ ಮಾಡ್ತಾ ಇದಾರೆ, ರಕ್ಷಣೆ ಯಾರು ಕೊಡ್ತಾ ಇದಾರೆ? ಗಿಡಕ್ಕೆ ಕಟ್ಟಿ ಹೊಡೆಯುವಂತಹ ಮಾನಸಿಕತೆ ಜಿಹಾದಿ ಪುಂಡರಿಗೆ, ಕಿಡಿಗೇಡಿಗಳಿಗೆ, ಗುಂಡಾಗಳಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ನೀವು. ಇದು ತಿರುಗೇಟಾಗತ್ತೆ, ಇದು ಉಲ್ಟಾ ಆಗ್ತಾ ಇದೆ. ನೀವು ರಕ್ಷಣೆ ಯಾರು ಕೊಡ್ತಾ ಇದ್ದಾರೆ ಅವರೇ ಡಿಜಿ ಹಳ್ಳಿ, ಕೆಜಿ ಹಳ್ಳಿ, ಹುಬ್ಬಳ್ಳಿ, ಉದಯಗಿರಿ, ಮೈಸೂರಿನ ಉದಯಗಿರಿಯಲ್ಲಿ, ಶಿವಮೊಗ್ಗದಲ್ಲಿ ಆದಂತ ಘಟನೆ ನೆನಪು ಮಾಡ್ಕೊಳ್ಳಿ. ಶಿವಮೊಗ್ಗದಲ್ಲಿ SP ಅವರನ್ನೇ ಓಡಿಸಿದ್ರು, ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಿದ್ರು, ಒಬ್ಬ MLA ಸುಟ್ಟು ಹಾಕಿದ್ರು, ಡಿಜಿ ಹಳ್ಳಿ, ಕೆಜಿ ಹಳ್ಳಿಯಲ್ಲಿ ಹಿಂದೂ ಮನೆಗಳನ್ನ ಸುಟ್ಟು ಹಾಕಿದ್ರು, ಓಡಿಸಿದ್ರು. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಜೀಪ್ ಅನ್ನ ಉಲ್ಟಾ ಮಾಡಿದ್ರು. ಇನ್ನೊಂದು 5 ನಿಮಿಷದ ವ್ಯತ್ಯಾಸ ಆಗಿತ್ತಿದ್ರೆ ಅಲ್ಲಿ DYSPಯ ಕೊಲೆ ಆಗ್ತಾ ಇತ್ತು. ಇದೆಲ್ಲ ಯಾಕೆ ಆಗ್ತಾ ಇದೆ? ಕಾಂಗ್ರೆಸ್ ನೀವು ಕಾರಣಕರ್ತರು, ನೀವು ಬಚಾವ್ ಮಾಡ್ತಾ ಇದ್ದಾರೆ ನಿಮ್ಮ ಓಟಿನ ಆಸೆಗೋಸ್ಕರ, ನಿಮ್ಮ ಸರ್ಕಾರ ಉಳಿಸೋಗೋಸ್ಕರ. ಇವತ್ತು ಮುಸ್ಲಿಂ ಓಟ್ಗೋಸ್ಕರ ಗೂಂಡಾಗಳನ್ನು ಬಚಾವ್ ಮಾಡ್ತಾ ಇದ್ದೀರಿ, ನೀವು ಗೋಹಂತಕರನ್ನು ಬಚಾವ್ ಮಾಡ್ತಾ ಇದ್ದೀರಿ. ನಿಮಗೆ ಗೋ ಶಾಪ ತಟ್ಟುತ್ತೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಗೋಶಾಪ ತಟ್ಟಿದೆ. ಕಸದ ತೊಟ್ಟಿಗೆ ಹೋಗಿದ್ದೀರಿ, ಇಲ್ಲೂ ಹೋಗ್ತೀರಿ. ಗೋವಿನ ಶಾಪ ಬಹಳ ಕೆಟ್ಟ ಶಾಪ ಕೊಡುತ್ತೆ. ಗೋಮಾತಾ, ಮೂಕ ಪ್ರಾಣಿ, ಆ ಮಹಾ ತಾಯಿ ಆಕೆ ಕೇಳ್ತಾ ಇದ್ದಾಳೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಸಗಣಿ, ಮೂತ್ರ